ಮತ್ತೆ ದೀದಿ ಮತ್ತೆ ರೇಖಾ ಹೇಗೆ ತಡಿತೀರಿ? ಆಮೇಲೆ ಕಾಲ್ ಮಾಡ್ತೀನಿ. ಯಾರ ಬಂದು ತಡಿತೀರಿ? ಅಕ್ಕ ನೀವು ಇಲ್ಲಿ ಯಾವಾಗ ಬಂದ್ರಿ? ಏ ಅದನ್ನ ಯಾಕೆ ಇಷ್ಟ ಗಾಬರಿ ಹಾಕಿ ಕೇಳತ್ತೀವಿ? ಈಗ ಬಂದೆ ನಾನು. ನನ್ನ ಮಾತು ಏನು ಕೇಳಿಸ್ಕೊಂಡು ಬಂದಿರ್ಲಿಕ್ಕೆ ಬಾರಿ ಆಯ್ತು ಮಾಡ್ಬಿಡ ಕೊಟ್ಟಾಗಿದ್ ನೋಡ್ತಿ. ಏ ಹಂಗೇನಿಲ್ಲಕ್ಕ, ಹೇಳ ಏನಾಯ್ತು? ಇಲ್ಲ ಒಂದ್ ಸ್ವಲ್ಪ ಅಡಿಗೆ ಮನೆ ಕೆಲಸ ಆಯ್ತು, ಒಂದ್ ಸ್ವಲ್ಪ ಬಾಲ. ಹೌದಾ ಅಕ್ಕ, ನನಗೆ ಅಕ್ಕ ಮೈಕೈ ಹೊಡ್ಯಾಕತೈತಿ. ನಾ ಆಮೇಲೆ ಬರ್ಲಿ, ಒಂದು ಇಂಪಾರ್ಟೆಂಟ್ ಕಾಲ್ ಐತಿ, ನಾ ಮಾತಾಡ್ಬೇಕ. ಒಂದ್ ಸ್ವಲ್ಪ ಜಾಬಿಗೆ ಟ್ರೈ ಮಾಡಾಕತ್ತೀನಿ. ಇಂಪಾರ್ಟೆಂಟ್ ಕಾಲ್ ಐತೆ, ನಾ ಮಾತಾಡ್ಬೇಕ. ನೀವೇ ಮಾಡ್ಕೋತೀರಿ ಪ್ಲೀಸ್? ಇಲ್ಲ ಶಶಿ ಹೇಳಿದ ನಿನಗ ಅಡಿಗೆ ಮಾಡ್ತಾ ಎಲ್ಲ ಮಾಡ್ತಾ ಹೇಳು ಅಂತ. ಸುಮ್ಮನೆ ಕೂತು ನಿಮ್ಗ ಬೇಸರ ಆಗ್ತೈತಿ ಅಂದತ್ತ, ಅದಕ್ಕ ನಾ ಕರೆಯಾಕ್ ಬಂದೆ. ಹೌದಕ್ಕ, ಆಗಾಕತ್ತಿದ್ದ. ಈಗೊಂದು ಜಾಬ್ ನೋಡಿದೆ, ವರ್ಕ್ ಫ್ರಮ್ ಹೋಮ್ ಇದ್ರನ್ನೇ ಮನ್ಯಾಗ ಕೂತ್ ಮಾಡ್ಬೇಕಂತ ನೋಡಾಕತ್ತಿದ್ದೆ. ನಾ ಹಿಂಗ ಹೇಳ್ತೀನಿ ಅದ್ ಬೇಜಾರಾಗ್ಬೇಡ ಅನ್ಕತಕ್ಕ. ಅಮ್ಮ ಆರಾಮಾಗುತ್ತಕ್ಕ. ಈ ಜಾಬ್ ಇದೆಲ್ಲ ನೋಡ್ಬೇಡ, ಮನೆ ಕೆಲ್ಸ ಮಾಡು. ಬೇಕಾರೆ ಅಮ್ಮ ಆರಾಮಾದ್ಮೇಲೆ ಆಮೇಲೆ ನೀ ಬೇಕಾರೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ಬೋದು. ಸ್ವಲ್ಪ ದಿನ ಬಿಡು. ಬರೀ ಕೆಲ್ಸ ನೋಡಾಕತ್ತೀನಿ ಅನ್ನತ್ತೀನಿ, ನಿನ್ ಕೆಲ್ಸಕ್ ಹೊಂಟಿನ ಅಂದೇನು? ಮನ್ಯಾಗೆ ಕೂತ್ ಮಾಡುವಂತ ಕೆಲ್ಸ ಹುಡ್ಕಾಕತ್ತೀನಿ. ಅದು ಹೆಂಗ್ ಮಾಡ್ಬೇಡ ಅಂದ್ರಿ ನೀವು? ಈ ರೀತಿ ನಾ ಹಂಗ ಅನ್ಲಿಲ್ಲ. ಅಮ್ಮಾಗ ಆರಾಮಿಲ್ಲ, ಅದಕ್ಕ ಒಂದ್ ಸ್ವಲ್ಪ ಕೈಗೆ ಕೆಲ್ಸ ಮಾಡ್ಬೇಕಲ್ಲ. ಅಕ್ಕಿಗೆ ಕೆಲ್ಸ ಆಗ್ತೈತಿ, ಮುಂದೆ ನಾವಿಬ್ರು ಓದಾದ್ಮೇಲ ಅಂತ ನಿನಗೆ ಹೇಳ್ದೆ ಅಷ್ಟೇ. ಹಿಡಕೊಮ್ಮಿಗೊಮ್ಮೆ ಸಿಟ್ಟ ಹಾಕಿ ಈಗ ನೀವಿಬ್ರು ಅದಿರ್ಲಾ. ನಂದಲ್ಲಿ ಏನು ಕೆಲ್ಸ ಇರೋದಿಲ್ಲ ಅಂತ ನಾ ಬಂದಿಲ್ಲಿ ನೋಡಾಕತ್ತೀನಿ. ಏನ್ ಇವತ್ತೇ ಕೆಲ್ಸ ಸಿಕ್ಕಿ ಇವತ್ತೇ ಕೆಲ್ಸ ಮಾಡಕ್ ಚಾಲು ಮಾಡ್ತೀನಿ ಅನ್ಕೊಂಡ್ಬಿಟ್ಟೇನ? ಇಷ್ಟೊಗು ಸಿಕ್ಕಾವ ಕೆಲ್ಸ? ನಿಮ್ಗೇನ್ ಗೊತ್ತು ಕೆಲ್ಸ ಎಷ್ಟು ಹುಡುಕ್ಬೇಕು, ಏನ್ ಮಾಡ್ಬೇಕು? ನೀವೇನ್ ಯಾವತ್ತರ ಟ್ರೈ ಮಾಡಿರೇನು? ಮಾಡಿಲ್ಲ ಬಿಟ್ಟಿಲ್ಲ. ನಂಗೆ ಹೇಳಕ್ ಬಂದ್ರೆ ಏನಿಲ್ಲ, ಕೆಲ್ಸ ಮಾಡು, ಅದು ಮಾಡು, ಇದು ಮಾಡು. ಏನ್ ನಾ ಮಾಡೇ ಇಲ್ಲ ಮನಿ ಕೆಲ್ಸ? ಅಷ್ಟೇ ಸಿಟ್ಟಾಕಿ ನಾ ಏನ್ ಹೇಳಿದೆ ಅಂತ ತಪ್ಪ? ತಪ್ಪ ಅಂತದ್ ಏನ್ ಹೇಳ್ದೆ? ಸಾರಿ ರೇಖಾ, ನಿಂಗೆ ಎಲ್ಲ ಬೇಜಾರಾಗಿದ್ರೆ ಐ ಆಮ್ ಸಾರಿ. ನೀನ್ ಇಷ್ಟ, ನೀನ್ ಬೇಕಾರ ಮಾಡು. ನಾ ಹೇಳಟ್ಟು ನಿನಗ್ ದೊಡ್ಡಕಿನೂ ಅಲ್ಲ, ನಾ ನಿನಗ್ ಸಂಬಂಧ ಇಲ್ಲಾರಂಗ್ ಮಾತಾಡಕತ್ತಿ. ನೀನ್ ಇಷ್ಟ, ಆಯ್ತು, ಏನ್ ಬೇಕಾರ ಮಾಡು. ಹಂಗೇರಿ ಸಾಕು. ಓದ್ಬಿಟ್ಟು ಕೆಲ್ಸ ಅದು ನೋಡ್ರಿ. ಏನಾರು ಮಂದಿ ಚಾಕ್ರಿ ಮಾಡ್ಲಿ ಏನು? ನನ್ ಚಾಕ್ರಿ ಮಾಡಕತ್ ಮದುವೆ ಆಗಿನಿ ಅಂದ್ಬಿಟ್ಟು ದೊಡ್ಡ ಮಾತು. ಹೌದು, ತಂದೆ ಟೈಪ್ ಕೆಲ್ಸ ಮಾಡಿ ಹೋಗ್ಬಿಟ್ಟು ದೊಡ್ಡ ಪ್ರವಚನ ಹೇಳಕ್ ಬರ್ತಾ ಇತ್ತು. ಮೈಯೆಲ್ಲ ಹೊಡಿತೈತಿ. ನನ್ ಬೇಬಿ ಜೊತೆ ಸುಮ್ ಮಾತಾಡಕತ್ತಿದ್ದೆ, ಬಂದ್ ನೋಡು ಇದ್ದೆಲ್ಲ ಮೂಡೆಲ್ಲ ಆಫ್ ಮಾಡಿದ್ದೆ. ಬೇಬಿ ಎಷ್ಟ್ ಚಂದ ಮೂಡೆಲ್ಲ ಚಲೋ ಮಾಡಿದ್ದ, ಎಲ್ಲ ಆಫೇ ಮಾಡಿದ್ದೆ. ಬೇಡಕನಿ ಹಸಿನ ಕರ್ಕೊಂಡು ಬಿದ್ದಾವತ್ತಿ. ನಾ ಏನ್ ಮಾಡಿದ್ವಿ ಲಗುನಿ ಎಲ್ಲ ಕುಳ್ಳಿ ಮನೆ ಬಿಟ್ಟು ಹೊರಗೆ ಕಳಿಸ್ದೆ ಅಂತ ಕೇಳೋದು ನನಗೆ. ಹಿಂಗೆ ಮಾತಾಡ್ಬೇಕ ಅಂದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ಹಿಂಸೆ ಮನೆ ಬಿಟ್ಟು ಹೋಗ. ನಾನು ಇಷ್ಟ ದಿನ ಸಮಾಧಾನ ಇದ್ದಿದ್ದೆ ಸಾಕ. ಇನ್ಮ್ಯಾಲ ಕರೆ ನನ್ ಮುಖ ತೋರಿಸ್ಬೇಕು ಎಲ್ಲರಿಗೂ, ಅಂದ್ರೆ ಎಲ್ಲಾರು ಕರೆಕ್ಟಿಗೆ ಬಂದು ತಮ್ಮ ಜಾಗ ಎಲ್ಲೆಲ್ಲಿ ಇಟ್ಟದನ್ನ ಕರೆಕ್ಟ್ ಇಟ್ಕೊಂಡು ನೋಡ್ಕೊತಾರೆ. ಅದು ಬಿಟ್ಟು ನಾ ಮೊದ್ಲಿ ನನ್ ಕ್ಲಾಸ್ ಇವತ್ತು ಆಗ್ತೈತಿ ನಾಳೆ ಆಗ್ತೈತಿ ಅದ್ ಕೂತ್ರ ಮುಗಿತ್ನಾ ಮುಂದಕ್ಕೆ ಬದುಕು ಇಲ್ಲೇ ಇರ್ಬೇಕಾಗ್ತೈತಿ. ನನ್ ಬೇಬಿ ಜೊತೆ ಬದುಕಾಕು ಆಗುದಿಲ್ಲ. ಆ ಕನಸು ಏನು ನೆರವೇರಲ್ಲ. ನಾ ಮೊದ್ಲಿ ನಂಗಿರ್ಬಾರ್ದು, ಚಿತ್ರಾವತಾರ ಎಲ್ಲ ತೋರ್ಸ್ಬೇಕು. ಲೇಟ್ ಮಾಡಿಲ್ಲ ಬರತ್ತೆ. ಇಲ್ಲಪ್ಪ ಒಂದ್ ಸ್ವಲ್ಪ ಲೇಟ್ ಆಯ್ತು, ಬಸ್ ಸಿಗಲಿತ್ತು. ನೀ ಬಸ್ಸಿಗೆ ಬಂದಂಗಿಲ್ಲ, ಯಾವ್ದೋ ಕಾರ್ನ್ಯಾಗ ಬಂದಿ ಅಂತ ರಾಮಪ್ಪ ಹೇಳ್ದ ನನಗೆ. ಬೇಡ ಮೇಡಮ್ ಅಂತ ಹೇಳಿದ್ರಪ್ಪ, ಸಿಟ್ಟಪ್ಪ. ಏನ್ರಿ ಮ್ಯಾನೇಜ್ ಮಾಡ್ಬೇಕು? ಏನ್ ಯೋಚನೆ ಮಾಡಕತ್ತೀನಿ? ಯಾರ ಜೊತೆ ಬಂದಿ ಕಾರ್ನಾಗ? ಯಾರವ್ರು? ಇದು ಅಪ್ಪ, ಇವತ್ತಿನ ಬಸ್ ಆಟೋ ಸ್ಟ್ರೈಕ್ ಅದಾಗತ್ತೆ. ನಂಗೆ ಗೊತ್ತೇ ಇಲ್ಲ, ನ್ಯೂಸೇ ನೋಡಿಲ್ಲ ನಾನು. ನಮ್ಮ ಆಫೀಸ್ನಾಗೆ ಕೆಲಸ ಮಾಡೋರು ಅವ್ರದ್ದು ಹಿಂಗೆ ಮನಿ ಹಾಕೈತ ಹಾದಿ ನಂಗೆ ಸಿಕ್ಕಿ ಹೇಳಿದ್ರು ಅವರು, ಬಸ್ದು ಸ್ಟ್ರೈಕ್ ಐತಿ ಮತ್ತೆ ಆಟೋ ಸ್ಟ್ರೈಕ್ ಐತತ್ತ, ಬಾರ್ಲಿ ಡ್ರಾಪ್ ಮಾಡ್ತೀನಿ ಅಂದು ಸಕ್ಕೆ ಬಂದ್ಯಪ್ಪ. ಹೌದು ಹೌದು, ನೋಡು ನಾನೇ ನೋಡಿದ್ದೆ ನ್ಯೂಸ್ದಾಗ. ನೀನ್ ಹೇಳೋದೇ ಮತ್ತೆ ನೋಡು, ಏನ್ ತಲಿ ನಂದು ನೋಡಿದ್ದೆ ನಾನು. ಹೋಗಿ ಬಿಡಪ್ಪ, ಊಟ ಮಾಡಿರ್ಲ ಮಧ್ಯಾಹ್ನ ನೀವು? ಊಟ ಮಾಡೀನಿ, ಮಾಡಿ ಹೋಗಿದ್ದಿಲ್ಲ ಅಡ್ಗಿ. ಆಯ್ತಪ್ಪ, ನಂಗ ಅದೇ ಚಿಂತೆ ಹಿಡಿದಿತ್ತು ನೀವು ಅಂದ್ರು ಇಲ್ಲೋ ಅಂತ. ಇಲ್ಲ ನಾ ಊಟ ಮಾಡೀನಿ. ಆಯ್ತು ತಗೋರಿ, ನಡ್ರಿ ಹೋಗೋಣ, ನಡ್ರಿ ಚಾ ಮಾಡ್ಕೊಡ್ತೀನಿ. ನೀ ಈಗರ ಬಂದಿ ಆಫೀಸಿಂದ, ನಾನೇ ನಿಂಗ ಚಾ ಮಾಡ್ಕೊಡ್ತೀನಿ, ಬಾ ನೀ ಫ್ರೆಶ್ ಆಗು. ಆಯ್ತಪ್ಪ ನಡ್ರಿ. ಇಷ್ಟ ಏನಾರ ಮಾಡ್ತಿದ್ದೆ, ನಂಗೆ ಆಗ್ಬೇಕಾಗಿತ್ತು 3,000 ಮಾಡಿ ಅನ್ಸ್ಕೊಳ್ಳೋದು ಈಗ ಕೆಟ್ಟ ಅನ್ಸಾಕತ್ತೈತಿ. ಸುಮ್ಮನೆ ಅಂದೆ ನಾನು, ಅಂತದ್ ಏನ್ ಅಂದಿದ್ದೆ ನಾನು? ಅಮ್ಮಾಗ ಆರಾಮಿಲ್ಲ, ಸ್ವಲ್ಪ ದಿನ ಬೇಡ ಅಂತ ತಪ್ಪಾಯ್ತಾ? ಇಷ್ಟೆಲ್ಲ ಮಾತಾಡ್ಬೇಕು. ಕೆಟ್ಟ ಅನ್ಸಾಕತ್ತೈತಿ ನಂಗ. ಅಯ್ಯೋ ಇವ್ರ ಫೋನ್ ಹಚ್ಚಾಕತ್ತಾರ, ಇವ್ರ ಮುಂದೆ ನಕ್ಕೋತ್ ಮಾತಾಡ್ಬೇಕು. ಇಳ್ಕೊಂಡ್ ಗೊತ್ತಾಗ್ಬಿಡ್ತೈತಿ ಸೋತಾರ ಏನಂತ. ಹಲೋ ರೀ, ಆರಾಮದೀರಿ? ಏನ್ ಭಾಗ್ಯ ಅವ್ರ ಮನೆಗಿದ್ ನಾನು ಮತ್ತೆ ಬಿಟ್ಟಿ ನೀನ? ಹೋ ರೀ, ಹಂಗೇನ್ ಇಲ್ರಿ. ಏನ್ ಮಾತಾಡ್ತೀರಿ ನೀವು? ಆಫೀಸ್ಗೆ ಹೋಗಿದ್ರಲ್ಲ, ನಾ ಕಾಲ್ ಮಾಡಿಲ್ಲ.
ಈಗ ಒಂದ್ ತಾಸ್ ಬಿಟ್ಟು ಮಾಡ್ಬೇಕಂದಿದ್ದೆ ಅಷ್ಟ್ರ ನೀವೇ ಮಾಡ್ಬಿಟ್ರಿ 3 ವರ್ಷ ಆಯ್ತು ನೋಡ್ರಿ ನೀವು ನಿಮ್ದ ನೆನಪಿನಾಗ ಇದ್ದ ಇಲ್ಲ. ಬರೇ ಸುಳ್ಳು ಹೇಳ್ತೀನಿ. ಓ ಇಲ್ರಿ ಪಾ ಹೋಗ್ಲಿ ಬಿಡ, ನಾ ಮಜಾಕ್ ಮಾಡ್ದೆ. ಏನ್ ಮಾಡಕತ್ತಿ? ಏನಿಲ್ಲ ರೀ ಸುಮ್ ಕೂತೀನಿ ನೋಡ್ರಿ. ಹೌದು, ಯಾಕೆ ಬೇಜಾರಾಗಿ? ಏನಾಯ್ತು ಹೇಳು. ಇದು ಗೊತ್ತಾಯ್ತು. ಏನಂದಿ? ಇಲ್ರಿ ನಾ ಬೇಜಾರ ಇಲ್ರಿ ನಾ ಬೇಜಾರಲ್ರಿ ಆರಾಮಾಗದೀನ್ರಿ. ಕರೆ ಹೇಳು ಭಾಗ್ಯ, ನಂಗೆಲ್ಲ ಗೊತ್ತಾಕೈತಿ. ಕರೆ ಹೇಳು ನೀ. ಓ ಇಲ್ರಿ ಏನಿಲ್ರಿ. ಅಮ್ಮ ಆರಾಮದಾರಲ್ಲ? ಹ್ಞೂ ರೀ ಅಮ್ಮ ಆರಾಮದ. ಅಮ್ಮ ಏನಿಲ್ಲ ತ್ರಾಸ, ಅಮ್ಮ ಆರಾಮದ. ಅದ್ ನಿಂಗೆ ಏನಾಯ್ತು ಹೇಳು. ಓ ಏನೂ ಇಲ್ರಿ. ನೋಡು, ನಿಂಗೆ ಹೇಳ್ಬೇಕು ಅನ್ಸಿದ್ರೆ ಹೇಳು, ಇಲ್ಲ ಅಂದ್ರೆ ಇಲ್ಲ. ಹಾ, ಹೇಳಿದಷ್ಟು ಮನಸ್ಸು ಹಗುರ ಆಕೈತಿ. ನಿಂಗೆ ಹೇಳ್ಬೇಕಂದ್ರೆ ಹೇಳು, ನಾ ನಿಂಗೆ ಒತ್ತಾಯ ಮಾಡಲ್ಲ. ಒಳ್ಳೇದ. ಹೇಳು ಏನಾಯ್ತು. ಅದು ಅದು ಹಾ ಹೇಳು ಏನು. ಏನಿಲ್ಲ ಬಿಡ್ರಿ ಸುಮ್ ಕೂತಿದ್ದೆ. ಸುಮ್ ಕೂತಿದ್ದೆ ರೀ ಮತ್ತೇನಿಲ್ಲ. ಅಮ್ಮಾಗ ಲಘು ಆರಾಮ ಅಲ್ಲ ಅಂತ ಯೋಚನೆ ಮಾಡ್ಕೊತ ಕೂತಿದ್ದೆ. ಅದೇ ನಿಮಗ ಬೇಜಾರ್ ಅನ್ಸೈತಿ ಅಷ್ಟೇ ಮತ್ತೇನಿಲ್ಲ. ಮತ್ತ ಅಮ್ಮಾರ ಆರಾಮದಾರ್ಲ? ಅವ್ರ ಚಾ ಊಟ ಎಲ್ಲ ಮಾಡ್ಯಾರ್ಲ? ಮತ್ತ ಟ್ಯಾಬ್ಲೆಟ್ ತಗೊಳಕತ್ತಾರಲ್ಲ? ಹ್ಞೂ ನಮ್ಮ ಎಲ್ಲ ತಗೊಳಕತ್ತಾರ, ಅದ ಬಂದೆ. ನಂದು ನಾ ಕಟ್ಟಿನ ಫ್ರೆಶ್ ಆಗೋದು ಚಾ ಮಾಡ್ಕೊಂಡ್ಬಿಡ್ತೀನಿ ನನ್ನ ನಾನ್ ಸಂಬಂಧ ಹೋಗ್ಯಾರ ನೋಡಿ. ಅವ್ರಿಗೆ ಯಾಕೆ ಹೇಳಿರಿ ನೀವು? ಹೋಗ್ರಿ ನೀವು ಮಾಡ್ಕೊಬೋರಿ. ಇಲ್ಲ, ಅವರೇ ಹೇಳಿದ್ರು. ಅವ್ರ ಹಂಗೆ ಹೇಳ್ತಾರ, ನೀವು ಹೋಗ್ರಿ ನೀವು ಮಾಡ್ಕೊಂಡ್ ಕುಡೀರಿ. ಅವ್ರಿಗೆ ಕೆಲಸ ಹಚ್ಚಾಕತ್ತೀರಿ ನೀವು. ಹೋರಿ ಮಾಡ್ದ ಆಮೇಲೆ ಕಾಲ್ ಮಾಡ್ರಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ನಿಮ್ದು ಸ್ವಲ್ಪ ಕೆಲಸ ಐತಿ. ಹಾ ಆಮೇಲೆ ಮಾಡ್ತೀನಿ. ಏ ಭಾಗ್ಯ ನಿಂದ್ರು ಭಾಗ್ಯ. ಆಮೇಲೆ ಮಾಡ್ತೀನಿ ಇಡ್ರಿ. ಹೇಳಿದ್ರೆ ನಂಗೂ ಮನಸ್ಸು ಹಳವಾರ ಆಗ್ತಿತ್ತು, ಹೇಳಿಲ್ಲ. ಹೋಗ್ಲಿ ಬಿಡು, ಅವ್ರಿಗೆ ಯಾಕ ಮೊದ್ಲ ಅವ್ರದ್ದು ಅವ್ರ ಚಿಂತೆ ಇರ್ತೈತಿ. ಮತ್ತೆ ನಂದಿತ್ತೇನು, ನಾನೇ ಇದನ್ನೆಲ್ಲ ಬಗೆಹರಿಸ್ಕೋಬೇಕು. ಅವ್ರಿಗೆ ಹೇಳಿದ್ರೆ ಏನೈತಿ, ಬೇಡ. ಸುಮ್ಮ ಅವರು ಹ್ಯಾಪಿ ಆಗಿರಿ. ಸುಮ್ಮನೆ ಅವ್ರಿಗೆ ಚಿಂತೆ ಕೊಟ್ಟು ಅಲ್ಲ ಅಲ್ಲಿ ಆಫೀಸ್ನಲ್ಲಿ 108 ಚಿಂತೆ ಇರ್ತೈತಿ. ಅದ್ರ ನನ್ನೊಂದು ಚಿಂತೆ ಕೊಡೋದು ಬೇಡ ಬೇಡ. ಇದನ್ನ ಲಕ್ಷ್ಮಿಗೆ ಹೇಳೋ ನಾನು, ಅದೇ ಕರೆಕ್ಟ್. ಏದೇ ಅಕ್ಕ ಇಲ್ಯಾಕ್ ಬಂದ್ ಕೂತಿ? ನಿನ್ ಬರೀ ಹುಡುಕುದೇ ಆಗೈತ್ ನೋಡ್ ನಂಗ. ದಿನಕ್ಕೊಂದ್ 4-5 ಸರಿ ಬರೀ ಹುಡುಕುದೇ ನೋಡು. ಎಲ್ಲಾರು ಗಾಯಬೇ ಆಗ್ಬಿಡ್ತಿ ಒಮ್ಮೆ. ಮತ್ ನೋಡಿದ್ರ ಮುಖ ಉಬ್ಬಿಸ್ಕೊಂಡ್ ಹಿಂಗ್ ಕುಂದಿರ್ತಿ. ಮತ್ತೇನಾಯ್ತು ನಿನ್ಗ? ಮತ್ ಯಾರ ಏನಂದ್ರ ಬರೇ ಮಂದಿ ಕಡೆ ಅನ್ಸ್ಕೊಂಡ್ ಬರ್ತಿ. ಅಪಸರ ಅಂದ್ ಬರೋದ್ ಗೊತ್ತಿಲ್ಲ ನಿಂಗಾರ. ಸಾಕಾಗ್ ಹೋಗೈತಿ. ಒಂದ್ ಕೆಲ್ಸ ಮಾಡ್, ನನ್ ಕಡೆ ಕ್ಲಾಸ್ ತಗೊಂಡ್ ಯಾರಿಗ್ ಏನ್ ಅನ್ಬೇಕು ಹೆಂಗ್ ಅನ್ಬೇಕು ಅಂತೆ ಅದು ಬಿಟ್ಟಿಟ್ ಮುಖ ಉಬ್ಬಿಸ್ಕೊಂಡ್ ಕುಂದಿರ್ತಾವ್ರಿ. ಇದು ರೇಖಾಗ ಕೆಲ್ಸಕ್ಕೆ ಕರೆಯಕತ್ ಹೋಗಿದ್ದೆ. ಏನೋ ಜಾಬ್ ಹುಡುಕ್ತೀನಿ ಅಂದ್ಲು. ಅದಕ್ಕಂದ ಇಷ್ಟ ಲಗು ಬ್ಯಾಡವಾ, ಇನ್ನೊಂದ್ ಸ್ವಲ್ಪ ದಿನ ಅಮ್ಮಾಗ ಆರಾಮಾಲಿ ಆಮೇಲೆ ಬೇಕಾರೆ ಜಾಬ್ ಮಾಡು, ವರ್ಕ್ ಫ್ರಮ್ ಹೋಮೇ ಮಾಡು ಅಂದೆ. ಅದಕ್ಕೆ ಹೆಂಗ್ ಬೇಕಾರೆ ಮಾತಾಡ್ಬಿಟ್ಲ. ಬಾಳ ಮನ್ಸಿಗೆ ಬೇಜಾರಾಗತ್ತೈತಿ ಲಕ್ಷ್ಮಿ. ಏನ್ ಮಾಡ್ಲಿ? ಇವ್ರು ಕಾಲ್ ಮಾಡಿದ್ರ ಇವ್ರು ಹೇಳು ಅಂದ್ರು. ನಾ ಹೇಳಲಿಲ್ಲ, ನಿಂಗೆ ಹೇಳ್ಬೇಕಂತ ಸುಮ್ಮಾದೆ. ಏನ ಹಂಗಂದ್ಲ ಆಕಿ ಮೆಟಕ್ಲಾಡಿ. ತಡಿ ಇವತ್ತಕ್ಕಿನ ಗ್ರಹಚಾರೇ ತೆಗಿತೀನಿ ತಡಿ ಅಕಡಿ. ಸಾಕ್ ಮಾಡ್ಯಾಳ ನನಗರ. ನಿಂದ್ರೆ ಎಲ್ಲುಂಟಿ ನಿಂದ್ರೆ. ಕಿ ಹೆಂಗ ನಿನಗ ಅನ್ನಕ್ ಸಾಧ್ಯ ಅಕ್ಕ? ಹಾ, ನಿನಗ್ ಇಟ್ಟಾವೆಲ್ಲ ಮಾತಾಡಕ್ ಹೆಂಗ್ ಸಾಧ್ಯ? ತಡಿ ಮೊದ್ಲ ಆ ಶಶಿಗೆ ಹೇಳ್ತೀನಿ. ನನಗ್ ಹೇಳಿದ್ರೇನೆ ಕರೆಕ್ಟ್ ಐತಿದೆಲ್ಲ. ಬ್ಯಾಡ ಸುಮ್ಮನೆ ದೊಡ್ಡದಾಕೈತಿ. ಅವನಿಗೂ ಅನ್ಬೇಡ ಆಕಿಗೂ ಅನ್ಬೇಡ ಅಂದ್ರ ಇದು ಒಂದ್ ಏನ್ರ ಪರಿಹಾರ ಆಗ್ಬೇಕಲ್ಲ. ಕಿಂದು ನಾವು ಮುಖ ನಿಜವಾದ ಮುಖ ತೆಗಿಬೇಕಂದ್ರ ಮೊದ್ಲು ಇದನ್ನೆಲ್ಲ ಹೇಳ್ಬೇಕ ಅವನಿಗೆ. ಅಂದ್ರ ಅವನಿಗೆ ಗೊತ್ತಾಕೈತಿ. ನೀ ಸುಮ್ಮಿರ, ನಾ ಹೇಳ್ತೀನಂತ. ಬ್ಯಾಡ ಲಕ್ಷ್ಮಿ. ಅಕ್ಕ ನನ್ ತಡಿಬೇಡ ಪ್ಲೀಸ್. ನಾವ್ ಏನಾರ ಮಾಡಿ ನನ್ ತವ್ರ ಮನೆ ಉಳಿಸ್ಬೇಕಂದ್ರ ಇಂಥವ್ರಿಗೆ ಮೊದ್ಲು ಹೊರಗೆ ಹಾಕ್ಬೇಕ. ಇವರಿಂದ ನಮ್ಮ ಮನಿ ಎಲ್ಲಾ ಕೆಡುದು ಮುರಿಯುದು. ನಿನಗೇನು ಗೊತ್ತಾಗಲ್ಲ, ನೀ ಸುಮ್ಮಿರ. ಮೊದ್ಲ ಅವ್ನಿಗೆ ಹೇಳತ್ತೀನಿ ನಾನು, ಆಮೇಲೆ ಮುಂದ ಲಕ್ಷ್ಮಿ ನಿಂದ್ರು.